ಸ್ವಾಗತವನ್ನು ಕೋರ್ತೀನಿ. ಇವತ್ತು ಕಲಿಕಾ ಚೇತರಿಕೆಯಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನ ಕೋರ್ ವಿಷಯದಲ್ಲಿ ಕಲಿಕಾ ಹಾಳೆ 28ರ ಉತ್ತರಗಳನ್ನು ತಂದಿದ್ದೀನಿ. ಈ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಈ ವಿಡಿಯೋದ ಪ್ಲೇಲಿಸ್ಟ್ ಲಿಂಕನ್ನು ಈ ವಿಡಿಯೋದ ಕಮೆಂಟಲ್ಲಿ ಪಿನ್ ಮಾಡಿದ್ದೀನಿ. ವಿಡಿಯೋದ ಐಕಾರ್ಡಲ್ಲಿ ಸಹಿತ ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಸಹಿತ ಒತ್ತಿ ನೋಡ್ಬೋದು. ಶುರು ಮಾಡೋಣ ಕಲಿಕಾ ಹಾಳೆ 28ರ ಉತ್ತರಗಳನ್ನು. ಚಟುವಟಿಕೆ 1, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸೋಣ ಅಂತ ಇದೆ. ಅತ್ಯಂತ ಪ್ರಬಲರಾಗಿರ್ತಕ್ಕಂಥ ನವಾಬರಾಗಿರ್ಬೋದು, ಮರಾಠರು, ಮೈಸೂರಿನ ಅರಸರು ಮತ್ತು ಶಿಖರನ್ನ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸರಳವಾಗಿ ಸೋಲಿಸಿದ್ದಕ್ಕೆ ಕಾರಣಗಳನ್ನು ಹುಡುಕೋಣ. ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದರೆ, ಭಾರತದಲ್ಲಿ ಸಾಕಷ್ಟು ಪ್ರಬಲವಾಗಿ ಬೆಳೆದಿರ್ತಕ್ಕಂಥ ನವಾಬರನ್ನ, ಮರಾಠರನ್ನ, ಮೈಸೂರಿನ ಅರಸರನ್ನ, ಶಿಖರನ್ನ ಏನು ಮಾಡ್ತಾರಪ್ಪ ಅಂದ್ರೆ ಸೋಲಿಸ್ತಾರೆ. ಇದಕ್ಕೆ ಕಾರಣಗಳನ್ನು ನಾವೇನು ಮಾಡಬೇಕು, ಬರಿಬೇಕು. ಅವ್ರು ಹೇಳಿದ್ದಾರೆ ಸರಳವಾಗಿರ್ತಕ್ಕಂಥ ಕಾರಣಗಳನ್ನೇ ಕೇಳಿದ್ದಾರೆ. ನೋಡಿ, ಒಂದೇದೇನು ಹೇಳ್ಬೋದು, ಭಾರತೀಯರಲ್ಲಿ ಒಗ್ಗಟ್ಟಿನ ಕೊರತೆ ಇತ್ತು. ಏನು ಭಾರತೀಯ ಪ್ರಜೆಗಳಿದ್ರಲ್ಲ, ಆಯಾ ಸಂಸ್ಥಾನಗಳಲ್ಲಿ ಇರ್ತಕ್ಕಂಥ ಪ್ರಜೆಗಳು ಒಗ್ಗಟ್ಟಿನ ಕೊರತೆಯನ್ನು ಅನುಭವಿಸಿದ್ರು. ಯಾಕಂದರೆ ಕೆಲವರು ಜನ ಈ ದೇಶಿ ರಾಜರ ಕಡೆ ಆದರೆ, ಕೆಲವೊಂದರಷ್ಟು ಕಂಪನಿಯವರ ಕಡೆ ಆದರೂ ಅದು ಒಗ್ಗಟ್ಟಿನ ಕೊರತೆ ಒಂದು ಇತ್ತು. ಎರಡನೇದು ಸೂಕ್ತ ನಾಯಕತ್ವದ ಕೊರತೆ ಅಂತ ಹೇಳ್ಬೋದು. ಆ ಒಂದು ಸೈನ್ಯವನ್ನು ಲೀಡ್ ಮಾಡ್ತಕ್ಕಂಥ, ಮುನ್ನಡೆಯನ್ನು ಹೊಂದತಕ್ಕಂಥ ನಾಯಕತ್ವದ ಕೊರತೆ, ಲೀಡರ್ಶಿಪ್ ಏನಾಗಿತ್ತಪ್ಪ ಅಂದರೆ ಕೊರತೆ ಎಲ್ಲೋ ಎದ್ದು ಕಾಣ್ತಾ ಇತ್ತು. ಮೂರನೇದು ದೇಸಿ ಪ್ರಜೆಗಳ ದ್ರೋಹವನ್ನು ಬಗೆದ್ರು. ಏನಾಗ್ತದಪ್ಪ ಅಂದ್ರೆ, ನಮ್ಮಲ್ಲೇ ಇರ್ತಕ್ಕಂಥ ಸಂಸ್ಥಾನದಲ್ಲಿನ ಪ್ರಜೆಗಳು ಸಹಜವಾಗಿ ಬ್ರಿಟಿಷರವರಿಗೆ ಆಸೆ ತೋರಿಸ್ತಿದ್ರು. ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ, ಅದೇ ದೇಸಿ ರಾಜರ ಆಸ್ಥಾನದಲ್ಲಿ ಇದ್ಕೊಂಡು ಅದೇ ದೇಸಿ ರಾಜರಿಗೆ ದ್ರೋಹವನ್ನು ಬಗೆದ್ರು. ಆಧುನಿಕ ಯುದ್ಧ ತಂತ್ರಗಳ ಕೊರತೆ ಏನಾಗಿತ್ತಪ್ಪ ಅಂದ್ರೆ, ಬ್ರಿಟಿಷರ ಕಡೆಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ನವೀನವಾಗಿರ್ತಕ್ಕಂಥ ಯುದ್ಧ ಸಲಕರಣೆಗಳು, ಸೈನಿಕರು, ತಂತ್ರಗಳ ಬಗ್ಗೆ ಮಾಹಿತಿ ಇತ್ತು. ಆದರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ದೇಸಿ ರಾಜರಲ್ಲಿರ್ತಕ್ಕಂಥ ಪ್ರಜೆಗಳ ಸೈನಿಕರ ಕಡೆ ಯುದ್ಧ ತಂತ್ರ ಕೊರತೆ ಇತ್ತು. ಸೈನಿಕರ ಸಂಖ್ಯೆನೂ ಕೂಡ ಏನಾಗಿತ್ತಪ್ಪ ಅಂದ್ರೆ ಕೊರತೆ ಅಂತ ಹೇಳಬಹುದು. ಇನ್ನು ಪ್ರಶ್ನೆ 2ಕ್ಕೆ ನೋಡೋದಾದ್ರೆ, 20ನೇ ಶತಮಾನದಲ್ಲಿ ನಡೆದ ಯಾವುದಾದರೊಂದು ಯುದ್ಧದ ಮಾಹಿತಿ ಸಂಗ್ರಹಿಸಿ ಕಾರಣ ಮತ್ತು ಪರಿಣಾಮಗಳನ್ನು ಬರೆಯಿರಿ. 20ನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಯುದ್ಧಗಳು, ಅದಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನ ಕೇಳಿದ್ದಾರೆ. ನಾನು ಸುಮಾರಾಗಿ ಯುದ್ಧಗಳನ್ನು ನಾನು ಏನು ಮಾಡಿದ್ದೀನಿ, ಇಲ್ಲಿ ಉಲ್ಲೇಖವನ್ನು ಮಾಡಿದ್ದೀನಿ. ಯಾವುದಾದ್ರೂ ಒಂದನ್ನು ಬರೀರಿ. ಕ್ಲಾಸಿಕ್ ಅದನ್ನ ದಸ್ತಕಗಳ ಉಪಯೋಗ ಸರಿ ಇಲ್ಲದಿರುವುದು, ಅನುಮತಿ ಇಲ್ಲದೆ ಏನು ಮಾಡ್ತಾರಪ್ಪ ಅಂದ್ರೆ ಕಲ್ಕತ್ತಾ ಕೋಟೆಯನ್ನು ದುರುಪಯೋಗ ಮಾಡ್ತಾರೋ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕಪ್ಪು ಕೋಣೆ ದುರಂತ ಅಂತ ಹೇಳ್ತೀವಿ. ಇವು ಪ್ಲಾಸಿ ಕದನಕ್ಕೆ ಕಾರಣಗಳು. ಇನ್ನು ಇದರ ಪರಿಣಾಮಗಳಲ್ಲಿ ಈ ಯುದ್ಧ ಭಾರತೀಯರಲ್ಲಿ ಅನೈತಿಕತೆ, ಅಸಂಘಟನೆ, ಲೋಭಿತನ ಪ್ರದರ್ಶನ ಆಗ್ತದ. ಕಂಪನಿ ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕೆ ಅನಿರ್ಬಂಧಿತ ಹಕ್ಕನ್ನು ಪಡೆದುಕೊಳ್ತದ. ಮೂರನೇದು ಹೇಳ್ಬೋದು, ಮೀರ್ ಜಾಫರ್ ಬಂಗಾಳದ ನವಾಬನಾಗಿ ಬಿಡ್ತಾನೆ. ಯಾವ ಯುದ್ಧದ ಪರಿಣಾಮ? ಪ್ಲಾಸಿ ಕದನ. ಅದೇ ತನ್ನಾಗಿ ಬಕ್ಸಾರ್ ಕದನ ಬಗ್ಗೆ ನಾವು ಹೇಳೋದಾದ್ರೆ, ಮೀರ್ ಕಾಸಿಂ ಸ್ವತಂತ್ರ ರಾಜ ಅಂತ ಭಾವಿಸಿಕೊಂಡಿದ್ದು ಒಂದು ಕಾರಣ ಆಗ್ತದೆ. ಈತ ಏನ್ ಮಾಡ್ತಾನೆ, ದಸ್ತಕಗಳ ದುರುಪಯೋಗವನ್ನು ತಿಳ್ಕೊಂಡು ಬಂಗಾಳದಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ವ್ಯಾಪಾರ ಸುಂಕ ಮುಕ್ತ ಅಂತ ಘೋಷಣೆಯನ್ನ ಮಾಡ್ತಾನೆ. ಈ ಮೀರ್ ಕಾಸಿಂ ನವಾಬ್ ಶುಜ್ ಉದ್ ದೌಲ್ದೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿದ್ದು ಸಹ ಬಕ್ಸಾರ್ ಕದನಕ್ಕೆ ಕಾರಣ ಆಗ್ತದ. ಮುಂದೆ ಈ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನ 2ನೇ ಶಾ ಆಲಂಗೆ ಕೊಡ್ತದ. ಶಾ ಆಲಂ ವಾರ್ಷಿಕವಾಗಿ 26 ಲಕ್ಷ ರೂಪಾಯಿ ಪಡೆದು ಬಂಗಾಳದ ಮೇಲೆ ಹಕ್ಕನ್ನೆಲ್ಲ ಬಿಟ್ಟು ಕೊಡ್ತಾನೆ. ಇದು ಬಕ್ಸಾರ್ ಕದನದ ಪರಿಣಾಮ ಇತ್ತು. ಇನ್ನು 4ನೇ ಆಂಗ್ಲೋ ಮೈಸೂರು ಯುದ್ಧ ಬರ್ತದ. ಇಲ್ಲಿ ಮುಖ್ಯವಾಗಿ ಟಿಪ್ಪು ಏನ್ ಮಾಡ್ತಾನಪ್ಪ ಅಂದ್ರೆ, ಸಹಾಯಕ ಸೈನ್ಯ ಪದ್ಧತಿಯ ನಿಯಮಗಳನ್ನ ಉಲ್ಲಂಘನೆಯನ್ನ ಮಾಡ್ತಾನೆ. ಇದೇ ಏನಾಗ್ತದ, 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಆಗ್ತದ. ಈ ಯುದ್ಧದಲ್ಲಿ ಟಿಪ್ಪು ಮರಣ ಹೊಂದುತ್ತಾನೆ. ಬ್ರಿಟಿಷರು ಇಡೀ ಭಾರತವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕೈವಶಪಡಿಸಿಕೊಳ್ತಾರೆ. ಟಿಪ್ಪು ಗೆದ್ದಿರ್ತಕ್ಕಂಥ ಪ್ರದೇಶಗಳನ್ನ, ಅವನ ವಶದಲ್ಲಿರ್ತಕ್ಕಂಥ ಪ್ರದೇಶಗಳನ್ನ ಬ್ರಿಟಿಷರು, ಮರಾಠರು ಮತ್ತು ನಿಜಾಮರಿಗೆ ಹಂಚಿ ಬಿಡ್ತಾರೆ. ಇನ್ನ 3ನೇ ಆಂಗ್ಲೋ ಮರಾಠ ಯುದ್ಧ ಅಂತ ಒಂದು ಬರ್ತದೆ. ಇದು ಮುಖ್ಯವಾಗಿ 1817ರಲ್ಲಿ ಪೇಶ್ವೆ ಏನ್ ಮಾಡ್ತಾನಪ್ಪ ಅಂದ್ರೆ, ಪುನಾದಲ್ಲಿ ಒಂದು ಬ್ರಿಟಿಷರ ರೆಸಿಡೆನ್ಸಿ ಇತ್ತು, ಅದನ್ನ ಸುಟ್ಟು ಹಾಕ್ತಾನೆ. ಮುಂದೆ ನಾಗ್ಪುರದಲ್ಲಿ ಅಪ್ಪಾ ಸಾಹೇಬ್ ಆಗಿರ್ಬೋದು, ಮಲ್ಲಾರ ಹೋಳ್ಕರ್, ಇವರು ಏನ್ ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಅದಕ್ಕೆ 3ನೇ ಆಂಗ್ಲೋ ಮರಾಠ ಯುದ್ಧ ನಡೀತದ. ಇಲ್ಲಿ ಬ್ರಿಟಿಷರು ಪೇಶ್ವೆಯ ಪದವಿಯನ್ನು ರದ್ದು ಮಾಡಿಬಿಡ್ತಾರೆ. ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ಕೊಡ್ತಾರೆ.
ಪ್ರತಾಪ್ ಸಿಂಹನಿಗೆ ಏನ್ ಮಾಡ್ತಾನಪ್ಪ ಅಂದ್ರ ಈತ ಸತಾರಾದಲ್ಲಿ ಒಂದು ಸಣ್ಣ ರಾಜ್ಯ ಪ್ರತಿಷ್ಠಾಪನೆಯನ್ನ ಮಾಡ್ಕೋತಾನೆ. ಇದು 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮ. ಕಡೆಗೆ ನೋಡೋದಾದ್ರೆ ಎಸ್ 2ನೇ ಆಂಗ್ಲೋ ಸಿಖ್ ಯುದ್ಧ, ಇವೆಲ್ಲ 20ನೇ ಶತಮಾನದಲ್ಲಿ ನಡೆದಿದ್ದಾವೆ. ಯಾವುದಾದ್ರೂ ಒಂದು ಯುದ್ಧದ ಕಾರಣ ಪರಿಣಾಮಗಳನ್ನ ಬರೀರಿ. 1848ರಲ್ಲಿ ಪಂಜಾಬ್ ಮೇಲೆ ಬ್ರಿಟಿಷರು ನೇರ ಆಳ್ವಿಕೆಯನ್ನ ಹೇರ್ತಾರೆ. ಲಾಹೋರ್ದಲ್ಲಿ ಚಟ್ಟಾರ್ ಸಿಂಗ್ ಅಟ್ಟಾರಿವಾಲ್ ಮತ್ತು ಮುಲ್ತಾನ್ನಲ್ಲಿ ಮೂಲ್ರಾಜ್ ಪ್ರತಿಭಟನೆ ಮಾಡಿದ್ದು ಕೂಡ 2ನೇ ಆಂಗ್ಲೋ ಸಿಖ್ ಯುದ್ಧಕ್ಕೆ ಕಾರಣ ಆಗ್ಬಿಡ್ತದ. ಮುಂದೆ ಈ ಯುದ್ಧದಲ್ಲಿ ಸಿಖ್ರು ಸೋಲ್ತಾರೆ. ಲಾರ್ಡ್ ಡೌಲ್ ಹಸಿ ಪಂಜಾಬ್ ಅನ್ನ ಬ್ರಿಟಿಷರ ಸಾಮ್ರಾಜ್ಯದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಅದನ್ನ ವಿಲೀನವನ್ನಾಗಿ ಮಾಡ್ಕೊಳ್ತಾನೆ 2ನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿ. ಸೊ ಇಷ್ಟು 20ನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಯುದ್ಧ ಇತ್ತು. ಸೊ ನಾನು ನಿಮ್ಗೆ ಏನ್ ಮಾಡಿದ್ದೀನಪ್ಪ ಅಂದ್ರೆ ಎಲ್ಲ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯುದ್ಧ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಸೂಕ್ತವಾಗಿರ್ತಕ್ಕಂಥ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನ ತಿಳಿದು ಹೆಚ್ಚಿನ ಯುದ್ಧಗಳ ಮಾಹಿತಿಗಳನ್ನ ತಾವುಗಳು ಏನ್ ಮಾಡಬೇಕು, ಅರಿಯಲೇಬೇಕು ಇತಿಹಾಸದ ಅಧ್ಯಯನದ ದೃಷ್ಟಿಯಿಂದ. ಎಸ್ ಕಲಿಕಾ ಹಾಳೆ 28ರ ಕಡೆಯ ಪ್ರಶ್ನೆ ಇದೆ. ಯುದ್ಧಗಳು ಸಂಭವಿಸಲು ಕಾರಣಗಳೇನು, ಅದನ್ನ ಹೇಗೆ ತಡೆಗಟ್ಟಬಹುದು, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸು. ನೋಡಿ, ಯುದ್ಧ ಆಗ್ಲಿಕ್ಕೆ ಬಹಳಷ್ಟು ಕಾರಣಗಳಿದಾವೆ. ಒಂದನೇದು ಪರಸ್ಪರ ದ್ವೇಷ ಮತ್ತು ಕಲಹ, ದೇಶದ ನಡುವೆ ಇರ್ತಕ್ಕಂಥ ಜಗಳ, ಕಲಹ, ಅತಿಯಾದ ಸ್ವಪ್ರತಿಷ್ಠೆ. ಕೆಲವೊಂದು ಸಲ ಏನಾಗ್ತದಪ್ಪ ಅಂದ್ರ ನಾವೇ ಶ್ರೇಷ್ಠರು ಅಂತಕ್ಕಂಥ ಪ್ರತಿಜ್ಞೆ ಬರ್ತದ, ಪ್ರಜ್ಞೆ ಬೆಳೀತದ. ಎಸ್ ಅತಿಯಾದ ರಾಷ್ಟ್ರೀಯತೆ ಅಂದ್ರೆ ದೇಶದ ಬಗ್ಗೆ ಅಭಿಮಾನ. ಸೊ ಏನಾಗ್ತದ, ಗಾಢವಾದ ಅಭಿಮಾನ ಬೆಳೀತದ. ಕೆಲವೊಂದು ದೇಶದ ತತ್ವ ಸಿದ್ಧಾಂತಗಳು ಏನಿರ್ತಪ್ಪ ಅಂದ್ರೆ ಹೊಡಿ ಬಡಿ. ಸೊ ಈ ತರನಾಗಿರ್ತಕ್ಕಂಥ ಉಗ್ರತೆಯ ಒಂದು ತತ್ವ ಸಿದ್ಧಾಂತಗಳು ಇದ್ರೂ ಸಹಿತ ಕಾರಣ ಏನಾಗ್ತದೆ, ಯುದ್ಧಗಳು ನಡೀತಾವೆ. ಇವು ಮುಖ್ಯವಾಗಿರ್ತಕ್ಕಂಥ ಕಾರಣಗಳು ಇದ್ದು. ಇನ್ನ ಇದನ್ನ ತಡೆಗಟ್ಟಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಡೀ ವಿಶ್ವದಲ್ಲಿ ಏಕ ಕಾನೂನನ್ನ ಏನ್ ಮಾಡ್ಬೇಕು, ಜಾರಿಯನ್ನ ಮಾಡಬೇಕು. ಏನಾದ್ರೂ ಇದನ್ನ ಕಾನೂನು ಮೀರಿ ಯುದ್ಧ ಮಾಡಿದ್ರೆ ಆ ದೇಶಕ್ಕೆ ಕೊಡ್ತಕ್ಕಂಥ ಸಹಕಾರ ಬಾಂಧವ್ಯನ ಹಿಂದಕ್ಕೆ ಪಡಿಬೇಕು. ಎಲ್ಲಾ ದೇಶಗಳು ಶಾಂತಿ ಸಹಕಾರದ ತತ್ವ ಸಿದ್ಧಾಂತಗಳನ್ನ ರಚನೆ ಮಾಡ್ಕೊಳ್ಬೇಕು. ಏನೊಂದು ಅತಿಯಾದ ಸೈನಿಕರು ಇರ್ತಾರಲ್ಲ, ಯುದ್ಧ ಉಪಕರಣಗಳನ್ನ ಸಂಗ್ರಹಿಸ್ತಾರಲ್ಲ, ಅದಕ್ಕೆ ಏನ್ ಮಾಡ್ಬೇಕಾಗದಪ್ಪ ಅಂದ್ರೆ ತಡೆಯನ್ನ ಹಾಕಬೇಕು. ಸೊ ಇಷ್ಟೆಲ್ಲ ಆಗಿದ್ದೇ ಆದ್ರೆ ಭವಿಷ್ಯದಲ್ಲಿ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಯುದ್ಧ ನಡೆದನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದ ಅನ್ನೋದನ್ನ ನಾವ್ ಏನ್ ಮಾಡ್ಬೋದು, ಉತ್ತರದಲ್ಲಿ ಬರೀಬಹುದು. ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಕಲಿಕಾ ಹಾಳೆ 28ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ. ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಮುಂದಿನ ವಿಡಿಯೋ ಯಾವುದು ಅಂತ ತಮಗೆ ಗೊತ್ತಾಗಬೇಕಾದ್ರೆ ನಮ್ಮ ಚಾನಲ್ ನಲ್ಲಿ ಇರ್ತಕ್ಕಂಥ ವಿಡಿಯೋ ಟ್ಯಾಬ್ಗೆ ಹೋಗ್ಬೇಕು. ಸೊ ಅಲ್ಲಿ ಮೇಲೆ ಏನಾಗ್ತದಪ್ಪ ಅಂದ್ರೆ ಸಜೆಸ್ಟ್ ಆಗ್ತಾ ಇದೆ. ಎಸ್ ತಮ್ನಿಲ್ ಮೂಲಕ ಗೊತ್ತಾಗ್ತದ. ಅದರ ಕೆಳಗಡೆ ದಿನಾಂಕ ಮತ್ತು ಸಮಯ ಇರ್ತದ, ಅದನ್ನ ನೋಡ್ಕೊಂಡು ಸೊ ಆ ಟೈಮಲ್ಲಿ ನೀವೇನ್ ಮಾಡ್ಬೋದು, ಆ ವಿಡಿಯೋಗಳನ್ನ ತಪ್ಪದೆ ನೋಡಬಹುದು ಅಂತ ಹೇಳ್ತಾ ಮತ್ತೆ